ಅಪ್ಪ ಚಿಕ್ಕಮ್ಮನ ಹೊಡಿಬೇಡಪ್ಪ. ಇದು ದವಾಖಾನೆ ಐತಿ, ನೀನ್ ಹೊಡಿಯಾಕತ್ರ ಮಂದಿ ಎಲ್ಲ ನಮ್ಮನ್ನ ನೋಡ್ತಾರ. ಅಪ್ಪ ಸುಮ್ಮನಿರಪ್ಪ ನೀನು. ಅಪ್ಪ ಹೊಡಿಬೇಡ ಚಿಕ್ಕಮ್ಮನ ಅಪ್ಪ. ಮಾಡ್ತಾನೆ ಮಾಡ್ತಾನೆ, ಪೊಲೀಸ್ನವ್ರನ್ನ ಕರ್ಕೊಂಬರ್ತಾನೆ, ನಿಂಗೆ ಚಂದಾಗ ಬುದ್ಧಿ ಬರ್ತತಿ. ಹಾ ಅಯ್ಯೋ ಚಿಕ್ಕಮ್ಮ ಆಡ್ಬೇಡ ಚಿಕ್ಕಮ್ಮ, ಎಲ್ಲ ನಂದ ತಪ್ಪು. ನಾನು ಅದನ್ನ ಬದಲಾಯಿಸ್ಲಿಲ್ಲ, ಅದಕ್ಕಾಗಿ ಹಿಂಗೆಲ್ಲ ಆಗಿರೋದು. ಅಯ್ಯೋ ಶಿವನ ಏನಾತಪ್ಪ, ನಾನು ಜೈಲ್ಗೆ ಹೋಗೋಂಗಾತಲ್ಲ, ನನ್ನ ಮಗಗೆ ನಾನು ವಿಷ ಹಾಕಿದ್ರೆ ನಾನು ಹಂಗಾತಲ್ಲ. ಇದನ್ನ ಯಾರು ಕಾಪಾಡಕ್ ಬರ್ಲಿಲ್ಲಲ್ಲೋ ದೇವ್ರ, ನನ್ನ ಯಾರು ಕಾಪಾಡಕ್ಕೆ ಬರ್ಲಿಲ್ಲ. ಈ ಹುಚ್ಚುಮುಳ ಕಾಪಾಡ ಅಂತಂದ್ರೆ ಏನ್ ಮಾಡೋದು ಗೊತ್ತಿಲ್ಲ. ಈಗಿನಿಂದ ನಾನು ಜೈಲಿಗೆ ಹೋಗಿ ಬರೋ ಪರಿಸ್ಥಿತಿ ಬಂತಲ್ಲೋ. ಎಲ್ಲ ಆಗಿರೋದು ನಿನ್ನಿಂದ ಸುಂದ್ರಿ, ನೀನು ಬದುಕಿರ್ಬಾರ್ದ, ನೀನು ಸಾಯ್ಬೇಕ. ಊರ್ ಮಂದಿ ಮುಂದೆಲ್ಲ ಈಗ ನಾನು ಹೆಂಗ್ ಮುಖ ತೋರಿಸ್ಲಿ? ಊರ್ ಮಂದಿ ಎಲ್ಲ ಅಯ್ಯೋ ಮಗನ ಕೊಲ್ಲಕ್ ಹೋಗಿರ್ಲಿಕ್ಕಿ ಮಲತಾಯಿ ಬುದ್ಧಿ ತೋರಿಸಿಬಿಟ್ಲು. ಸುಂದ್ರಿಗೆ ವಿಷಾಗಕ್ಕೆ ಹೋಗಿ ತನ್ನ ಮಗ ಸಾಯಿ ಬದುಕಿ ಮಧ್ಯೆ ಹೊರಡತಾನ ಅಂತೇಳಿ ನನಗೆಲ್ಲರೂ ಚೀತು ಹಾಕ್ತಾರಿನ್ನ. ನಿಮ್ಮ ಅಪ್ಪ ನನ್ನ ಜೈಲಿಗೆ ಹಾಕಿಸ್ತಾನಂತ, ನಾನು ಜೈಲಿಗೆ ಹೋಗಿರ್ಬೇಕನ ಇನ್ ಮ್ಯಾಲ. ಎಲ್ಲ ಆಗಿರೋದು ನಿನ್ನಿಂದನ ಹಾಡ್ಬಿಟ್ಟಿ, ನಿನ್ನಿಂದನ. ಅಯ್ಯೋ ಚಿಕ್ಕಮ್ಮ, ನಾನೇನು ಮಾಡಿಲ್ಲ ಚಿಕ್ಕಮ್ಮ, ನಾನು ರಿಪೋರ್ಟನ್ನ ಚೇಂಜ್ ಮಾಡೀನಿ. ಆದ್ರೆ ಯಾಕೆ ಹಿಂಗಾತು ನನಗೆ ಗೊತ್ತಿಲ್ಲ ಚಿಕ್ಕಮ್ಮ. ಅವ್ರ ಕಡೆ ಬೇರೆ ಬೇರೆ ರಿಪೋರ್ಟು ಇದ್ದು ಅನ್ನಿಸ್ತತಿ, ಅದಕ್ಕಾಗಿ ಹಿಂಗೆಲ್ಲ ಆಗ್ಬಿಟ್ಟತಿ. ನಾನಾರ ಏನ್ ಮಾಡ್ಲಿ ಚಿಕ್ಕಮ್ಮ, ನೀನ ಹೇಳು. ಮತ್ತೆ ನನಗೆ ವಾಪಸ್ ಮಾತಾಡ್ತಿದ್ದೆ. ನೀನು ಇವತ್ತು ಬಿಡುದಿಲ್ಲ ನಾನು. ಎಲ್ಲಿ ಓಡಕ್ಕೆ ನನ್ನ ಕೈಯಿಂದ ತಪ್ಪಿಸ್ಕೊಂಡು ಓಡೋಕೆ ನೋಡ್ತಿ? ಹಾ, ನಿನ್ನ ಮಾತು ಇವತ್ತು ನಾನು ಸುಮ್ಮನೆ ಬಿಡಂಗಿಲ್ಲ. ನನ್ನನ್ನು ಜೈಲು ಕಳ್ಸಾಕತ್ತಿಲ್ಲ ನೀನು, ಮಾಡ್ತಾನೆ ನಿನಗೆ. ಅಯ್ಯೋ ಚಿಕ್ಕಮ್ಮ, ನನ್ನ ಕೂದಲ ಬಿಡು ಚಿಕ್ಕಮ್ಮ, ನೋತಾ ಇದೆ ಚಿಕ್ಕಮ್ಮ. ನಾನೇನೋ ಮಾಡಿಲ್ಲ, ನಾನೇನೋ ಬೇಕಂತ ಮಾಡಿಲ್ಲ ಚಿಕ್ಕಮ್ಮ. ಅದು ಹೆಂಗಾಯ್ತು ನನಗೆ ಗೊತ್ತಿಲ್ಲ. ನನ್ನ ಬಿಟ್ಬಿಡು ಚಿಕ್ಕಮ್ಮ, ನನ್ನ ಬಿಟ್ಬಿಡು. ನಾನೇನೋ ತಪ್ಪು ಮಾಡಿಲ್ಲ, ನಾನು ಅದನ್ನ ಚೇಂಜ್ ಮಾಡಿದ್ನಿ. ಆದ್ರೆ ಹೆಂಗದು ಮತ್ತೆ ಅದೇ ಬಂದದ್ದು ನನಗೆ ಗೊತ್ತಿಲ್ಲ ಚಿಕ್ಕಮ್ಮ, ನನ್ನ ಬಿಟ್ಬಿಡು. ಅಪ್ಪ ಏನಾದರೂ ಹೋಗಿ ಬದಲಾಯಿಸಿರ್ಬೋದು, ನಾನು ಹೋಗಿ ಅದನ್ನ ಸರಿಯಾಗಿ ಇಟ್ಟು ಬಂದಿದ್ನಿ. ಅಪ್ಪ ಏನಾದರೂ ನೋಡಿ ಚೇಂಜ್ ಮಾಡಿ ಬಂದಿರ್ಬೋದು ಚಿಕ್ಕಮ್ಮ, ನನ್ನ ಬಿಟ್ಬಿಡು ಚಿಕ್ಕಮ್ಮ. ಕೂತ ಅಯ್ಯೋ ಅಮ್ಮ ನೋತಾ ಇದೆ ಚಿಕ್ಕಮ್ಮ. ಹಡ್ಬಿಟ್ಟಿ ನಿಮ್ಮ ಅಪ್ಪನ ಮೇಲೆ ಸುಳ್ಳು ಹೇಳ್ತೇನ? ಹಾ, ಮಾಡೋದೆಲ್ಲ ಮಾಡಿ ನೀನು ಹೋಗಿ ಏನು ಬದಲಾಯಿಸಿ ಬಂದೇ ಇಲ್ಲಲ್ಲಿ. ಅದಕ್ಕಾಗಿ ನನಗೆ ಹಿಂಗಾದೀಗ. ನಿಮ್ಮಪ್ಪ ಪೊಲೀಸರನ್ನ ಕರ್ಕೊಂಬರಕ್ಕೆ ಹೋದೆ ಅಂದ್ರೆ ನಾನು ಜೈಲಿಗೆ ಹೋಗ್ಬೇಕನ್ನೋ ಆಸೆ ಐತಲ್ಲ ನಿನಗೆ. ಆದ ನಾನು ಜೈಲಿಗೆ ಹೋದ್ರೆ 2 ದಿನ ಇದ್ದಾನ, 1 ತಿಂಗಳ 2 ತಿಂಗಳ ಇದ್ದಾನ, ಮತ್ತು ವಾಪಸ್ ಬರತ್ತನಲ್ಲ. ಬಂದ ಮೇಲೆ ಮಂದಿ ಏನ್ರ ಅಂದ್ರೆ ನನಗೇನಾಗೋದೈತಿ. ಆಮೇಲೆ ನಿನಗೆ ಚಿತ್ರ ಹಿಂಸೆ ಕೊಡಲಿಲ್ಲ ಅಂದ್ರೆ ನನ್ನ ಹೆಸರು ಮಂಜವ್ವನಲ್ಲ, ನೋಡ್ಕೊಂತ ಇರಿ ನೀನು. ಅಯ್ಯೋ ಮಂಜವ್ವ ಅವರೇ, ಯಾಕ್ರಿ ಸುಂದ್ರಿಗೆ ಅಂತ ಪರಿ ಕೂದಲ ಚಿಕ್ಕತ್ರಿ, ಏನಾಯ್ತು? ನಿಮಗೆ ಗೊತ್ತಿಲ್ರಿ ನರಸಮ್ಮ, ಈಕಿ ಮಾಡೋದು ಒಂದೆರಡಲ್ಲ ನೋಡ್ರಿ. ತಲೆ ಹೆಂಗೆ ಹಿಕ್ಕೊಂಡಾಳ ನೋಡ್ರಿ. ತಲೆ ಚಂದಾಗ ಹಿಕ್ಕೋಬೇಕಂತಂದ್ರೆ ಇಲ್ಲ ಯವ್ವ ನಾ ಹಿಕ್ಕೊಂಗಿಲ್ಲ ಅಂತ ಓಡ್ ಹೊಂಟಿದ್ಲು. ಅದಕ್ಕೆ ಜಗ್ಗಿ ಹಿಡ್ಕೊಂಡನಕಿನು. ಅವು ನಾಯಿ ಬಾಲದಂಗ ಹಿಂಗೆ ಹಾಕುತ್ತಾಳ ಅವನು, ಚಂದಾಗ ಹಾಕೊಳ್ಳೋದು ಗೊತ್ತಿಲ್ಲ. ನನ್ನಂಗೆ ಹೇಳಲ್ಲ ಹಾಕೋರ ಅಂತಾನ, ಇಲ್ಲ ನಿಮ್ಮಂಗ ತಲೆ ಹಿಕ್ಕೊಂಡ್ರೆ ಆತಲ್ಲ. ಅದನ್ನ ಬಿಟ್ಟು ನಾಯಿ ಬಾಲದಂಗ ಜುಟ್ಟ ಹಾಕೋತಾಳ ಅವನು, ಜುಟ್ಟ. ಅಯ್ಯೋ ಇರ್ಲಿ ಬಿಡ್ರಿ, ಪಾಪ ಕೂದಲ ಎಲ್ಲ ಅಳ್ಕಂಗಿಲ್ಲೇನು ಅಂತ ಪರಿ ಜಗತ್ರಿ. ನೀವು ಜಗ್ಗಿ ಪೋರ್ಸ್ ನೋಡಿ ಹಾಕಿತೀರಿ, ನನ್ನ ಬಾಗೈತಿ. ಬಿಡ್ರಿ, ಕೈ ಬಿಡ್ರಿ. ಹಾಗೆಲ್ಲ ಸಣ್ಣ ಹುಡುಗರು ಕೂದಲ ಎಲ್ಲ ಜಗಬಾರ್ದು. ತಲೆಯಾಗ ಕೂದಲೆಲ್ಲ ಅಳಗ್ತಾವು ಪಾಪ. ನಮ್ಮಂತ ನಮಗೆ ಅಳಗ್ತಾವು. ನೀವು ನೋಡಿದ್ರೆ ಆ ಹುಡುಗಿ ಕೂದಲ ಅಂತ ಪರಿ ಜಗತ್ತೀರಿ. ಬಿಡ್ರಿ ಮಂಜವ್ರೆ. ಆಯ್ತು ನರಸಮ್ಮ, ಬಿಟ್ಟಂತ ತಗೋ. ತಲೆ ಇಕ್ಕು ಅಂದ್ರೆ ಹಂಗೆ ಓಡ್ತಾನಂತಂದ್ರೆ ತಲೆಯಾಗ ಬುಚ್ಚು ಏನು ಬೇರೆ. ಅದಕ್ಕಾಗಿ ನಾನು ಅಂತ ಪರಿ ಮಾಡಿನಿ ಅಷ್ಟೇ. ನೀನು ಅನ್ಕೋಬೇಡ. ಮತ್ತೆ ಊಟದ ಆಯ್ತೇನ? ಹ್ಞೂ ರೀ ಆಯ್ತು, ನೀವು ಮಾಡ್ಬೇಕಿಲ್ರಿ. ಯಾಕೆ ಸುಂದ್ರಿ ಬೇಜಾರಾಗದಿ? ಆರಾಮಿಲ್ಲ? ಏನಾಯ್ತು? ಯಾಕೆ ಮಕ್ಕ ಸಪ್ಪಕ ಮಾಡ್ಕೊಂಡಿದಿ? ನಿಮ್ಮ ಚಿಕ್ಕಮ್ಮ ಬೈದ್ರು ಅಂತಾನ? ಹಾಗೇನಿಲ್ಲ ನರಸಮ್ಮ, ನಾನು ಶಾಲಿಗೆ ಹೋಗೇ ಇಲ್ಲ, 1 ವಾರ ಆಯಿತು. ಅದಕ್ಕಾಗಿ ಶಾಲಿಗೆ ಹೋಗ್ಬೇಕು ಅಂತ ಅನ್ಸಾಕತ್ತೈತಿ. ಇವಾಗ ಅಮ್ಮಗ ಆರಾಮಾದ್ನಲ್ಲ, ನಾವು ಬಂದ್ಮೇಲೆ ಇಬ್ಬರು ಸೇರಿ ಸ್ಕೂಲಿಗೆ ಹೋಗ್ತೀವಿ. ಸರಿ ಆಯಿತು. ಆ ವಿಷಯ ಯಾರು ಹಾಕಿದಾರಂತ ಇವಾಗ ಪೊಲೀಸರು ಬರತ್ತಾರೋ, ಅವ್ರಿಗೆ ಗೊತ್ತಾದ್ರೆ ಅವ್ರನ್ನ ಹೇಳ್ಕೊಂಡು ಒಳಗೆ ಹೋಗ್ತಾರೆ. ಎಷ್ಟು ವರ್ಷ ಜೈಲು ಶಿಕ್ಷೆ ಆಗ್ತದೋ ಏನೋ, 2-3 ತಿಂಗಳಂತೂ ಆಗದೆ ಇರೋ ಮಾತದು. ಅಯ್ಯೋ ಹೌದಾ? 2-3 ವರ್ಷನಾ? ಯಾಕ್ರಿ ಮಂಜವಕ್ಕ ನೀವು ಹಿಂಗೆ ಬಾಯಿ ತೆಗಿತೀರಿ? ಏನಾರ ವಿಷಯ ನೀವೇ ಹಾಕಿರೇನು? ಅಯ್ಯ ನಾನು ಯಾಕ್ರಿ ಹಾಕ್ಲಿ? ನನಗೆ ನನ್ನ ಮಗನ ಕೊಲ್ಲೋ ಅಂಥದ್ದೇನು ಬಂದೈತಿ? ಯಾರು ಹಾಕ್ಯಾರ ಏನು? ಮತ್ತು ನೀವು ಯಾಕಿಂತ ಪರಿ ಅಂಜತ್ತೀರಿ? ಏನಾಗಲ್ಲ ಬಿಡ್ರಿ, ನೀವು ಅಂಜಕ್ಕೆ ಹೋಗ್ಬೇಡ್ರಿ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ಮತ್ತು ಇಲ್ಲಿ ನಾವು ಜೈಲಿಗೆ ಹಾಕಿ ಶಿಕ್ಷೆ ಕೊಡಲಿಲ್ಲ ಅಂದ್ರೆ ನಾಳೆ ದೇವರಾದರೂ ಶಿಕ್ಷೆ ಕೊಡ್ತಾರೆ. ಮ್ಯಾಲೆ ಹೋದ್ಮೇಲೆ ಅಲ್ಲಿ ಆದರೂ ಅನುಭವಿಸ್ಲೇಬೇಕಲ್ಲ. ಹೌದೌದು, ನೀವು ಹೇಳೋದು ಕರೆನಾ ಐತಿ. ಸರಿ ಆಯಿತು, ನಾವು ಹೋಗಿ ಊಟ ಮಾಡಿ ಬರ್ತೀವಿ ಹಂಗಾರ. ಸರಿ ನರಸಮ್ಮ, ನಾವು ಹೋಗಿ ಬರ್ತೀವಿ. ಅಮ್ಮಗನ್ನ ಹುಷಾರಾಗಿ ನೋಡ್ಕೋರಿ ನರಸಮ್ಮ. ಸರಿ ಆಯ್ತಮ್ಮ, ನೀನು ಹೋಗಿ ಬಾ.
ನೋಡ್ಲಿ ನೋಡ್ಲಿ 1 ವರ್ಷ ಅಂತ 2 ವರ್ಷ ಅಂತ ಇಲ್ಲ 3 ವರ್ಷ ಅಂತ ಅಷ್ಟು ವರ್ಷ ನಾನು ಜೈಲಿನಾಗ ಇರ್ಬೇಕೇನೆ. ನೀನು ಮಾಡೋದು ಒಂದ್ಯಾಡಲ್ಲೇ ಸುಂದ್ರಿ, ಒಂದ್ಯಾಡಲ್ಲ. ಅದಕ್ಕೆ ನಿಮ್ಮವ್ವ ನಿನ್ನನ್ನು ಬಿಟ್ಟು ಸತ್ತೋಗ್ಯಾಳ. ನಿನ್ನ ಕಾಲ್ಗುಣ ಸರಿ ಇಲ್ಲ, ಅದಕ್ಕಾಗಿ ನಿಮ್ಮವ್ವ ಸತ್ತೋದ್ಲ. ನೀನು ಹಡಿ ಹೊಡೆದ ನಿಮ್ಮವ್ವ ಲೋಕಾನ ನೋಡ್ದ ಸತ್ತೋಗ್ಯಾಳ. ನಿನ್ನ ಭೂಮಿ ತಂದಿಟ್ಟು, ಯಾಕಂದ್ರೆ ನಿನ್ನ ಕಾಲ್ಗುಣ ಅಂತದೈತಿ. ಈಗ ನನ್ನ ಮಗನ ನನ್ನಿಂದ ದೂರ ಮಾಡಕ್ಕೆ ನಿಂತಿದ್ದಿ. ಈಗ ನನ್ನ ಜೈಲಿಗೆ ಕಳ್ಸಾಕತ್ತಿದ್ದಿ. ಎಲ್ಲ ನಿನ್ನ ಹೊಲಸು ಕಾಲ್ಗುಣದಿಂದನೇ ಆಗತೈತಿ. ನಾನು ಅದು ಗೊತ್ತಿದ್ದು ನಿಮ್ಮಪ್ಪನ ಮದುವೆಯಾಗಿ ಬಂದ ನೋಡು, ಅದ ನನ್ನ ತಪ್ಪಯ್ಯೋ. ಯಾಕಾರ ನಿಮ್ಮಪ್ಪನ ಮದುವೆಯಾಗಿ ಬಂದ್ನೋ ಏನೋ, ಈಗ ನನ್ನ ಹನಿ ಬರನ ಕೆಟ್ಟೋಗ್ಬಿಟ್ಟತಿ. ಅಯ್ಯೋ ಶಿವನ. ಐತ್ಲಿ ಈಗ ನಿನಗೆ ಮಾರಿ ಹಬ್ಬ ಐತಿ. ಮತ್ತು ನನ್ನ ಮಗಳನ್ನ ಬೈಯಾಕತ್ತಿದ್ದೀನೇನು? ಎಷ್ಟು ಇರ್ಬಾರ್ದು ನಿನಗೆ ದಿಮಾಗ. ಪೊಲೀಸಮ್ಮ ಬಾ ಪೊಲೀಸಮ್ಮ, ಈಗೇನ ಬಿಡಕ್ಕೆ ಹೋಗಬೇಡ, ಈಗೇನ ಹೇಳ್ಕೊಂಡು ಹೋಗು. ಅಲ್ಲ ರೀ, ನೀವು ಪೊಲೀಸ್ ಸ್ಟೇಷನಲ್ಲಿ ಏನೆಲ್ಲ ಅಂದ್ರಿ? ಅಯ್ಯೋ ನಾನು ವಿಷ ಹಾಕಿಲ್ಲ, ಯಾರು ಹಾಕಿದಾರೋ ನನಗೆ ಗೊತ್ತಿಲ್ಲ, ಹಲ್ಲಿ ಬಿದ್ದಿರಬೇಕು, ಅದು ಬಿದ್ದಿರಬೇಕು ಅಂತ ಎಲ್ಲ ಸುಳ್ಳು ಹೇಳಿ ಈಗ ನಿಮ್ಮ ಮಗನಿಗೆ ನೀವೇ ವಿಷ ಹಾಕಿದ್ದೀರಾ. ಅಯ್ಯೋ ನೀವು ಈ ರೀತಿ ಮಾಡೋಕೆ ನಿಮ್ಗೆ ಏನು ಅನ್ಸಂಗಿಲ್ವಾ? ನೀವು ಹೊಟ್ಟೆಲಿ ಹುಟ್ಟಿರೋ ಮಗನ ಕೊಲ್ಲಾಕ್ ಹೊಂಟೇರ ಅಂತಂದ್ರೆ ಎಷ್ಟು ಕೆಟ್ಟ ತಾಯಿಯಾಗಿರ್ಬೇಕು ನೀವು. ಅಲ್ಲ, ಒಂದು ಮಲತಾಯಿಯಾಗಿ ಆ ಮಗಳ ಥರ ನೋಡ್ಕೋಬೇಕಾಗಿರೋ ಸುಂದ್ರಿನ ಅಷ್ಟು ಕೆಟ್ಟದಾಗಿ ಕೆಲಸದವ್ರ ಥರ ನೋಡ್ಕೋತೀರಂತ ಎಲ್ಲ ನನಗೆ ಇವತ್ತು ವಿಷಯ ಗೊತ್ತಾಗೈತಿ. ನಿಮ್ಮ ಮನೆಗೆ ನಾನು ಸರ್ಚ್ ಮಾಡಕ್ಕೆ ಹೋದಾಗ ಅಲ್ಲಿ ಓಣಿ ಮಂದೆಲ್ಲ ಹೇಳಿದಾರು ನೀವು ಸುಂದ್ರಿಗೆ ಎಷ್ಟು ಕಾಟ ಕೊಡ್ತೀರಿ ಅಂತೇಳಿ. ಈಗ ನನಗೆ ನೀವು ಸುಳ್ಳು ಹೇಳಕ್ಕೆ ಹೊಂಟಿದ್ದೀರಿ. ಇವತ್ತು ನಿಮ್ಮನ್ನು ಬಿಡಂಗಿಲ್ಲ, ನಿಮ್ಮನ್ನು ಜೈಲಿಗೆ ಕರ್ಕೊಂಡು ಹೋಗೋದ, ನಿಮ್ಮನ್ನು ಕೋರ್ಟಿಗೆ ಎಳ್ಕೊಂಡು ಹೋಗೋದನ ಇವತ್ತು. ಅಯ್ಯೋ ಪೊಲೀಸಮ್ಮ, ಹಿಂಗೆ ಮಾಡಬೇಡ್ರಿ, ನಿಮ್ಮ ಕೈ ಮುಗಿತೀನಿ. ನನ್ನ ಪೊಲೀಸ್ಗೆ ಸ್ಟೇಷನ್ಗೆ ಎಳ್ಕೊಂಡು ಹೋಗ್ಬೇಡ್ರಿ. ನನ್ನ ಇಲ್ಲೇ ಬಿಟ್ಬಿಡ್ರಿ. ನಿಮಗೆ ಎಷ್ಟು ಬೇಕು ಹೇಳ್ರಿ, ರೊಕ್ಕ ನಾನು ಕೊಡ್ತೇನಂತ. ಆದರೆ ನನ್ನ ಎಳ್ಕೊಂಡು ಹೋಗ್ಬೇಡ್ರಿ. ಇನ್ನೊಮ್ಮೆ ಇಂಥ ತಪ್ಪ ನಾನು ಮಾಡಂಗಿಲ್ಲ. ಒಂದ್ಸರಿ ಮಾಡಿದನು ಬುದ್ಧಿ ಬಂದತಿ, ಇನ್ನೊಂದ್ಸರಿ ನಾನು ಮಾಡಕ್ಕೆ ಹೋಗಂಗಿಲ್ರಿ. ಕೈ ಮುಗಿತೇನ್ರಿ ರೀ. ನೀವರ ಹೇಳ್ರಿ, ಯಾಕ್ರಿ ಹಿಂಗೆ ಕಲ್ಲು ಬಂಡಿ ಹಂಗೆ ನಿಂತೀರಿ? ನಿನ್ನ ಮನ್ಯಾಗ ಇಟ್ಕೊಳ್ಳೋದು ಒಂದ, ಆ ದೆವ್ವನ್ ತಂದ ಮನ್ಯಾಗ ಇಟ್ಕೊಳ್ಳೋದು ಒಂದ. ನೀನು ಜೈಲಿಗೆ ಹೋಗ್ಬೇಕ. ನಿನಗೆ ಬುದ್ಧಿ ಬರ್ಬೇಕಂದ್ರ ನೀನು ಜೈಲಿಗೆ ಹೋಗಿ ಮುದ್ದಿ ಮರದ್ ಬಂದಾಗನ ನಿನಗ ಬುದ್ಧಿ ಬರ್ತತಿ. ಅಲ್ಲಿ ಗಂಟ ಬರಂಗಿಲ್ಲ. ಏ ಸುಂದ್ರಿ ಬಾಯಿ ಕಡೆ ನೀನು ಆಕೆನ ಎಳ್ಕೊಂಡು ಹೋಗ್ಲಿ, ಆಕೆಗೆ ಚಂದಾಗ ಬುದ್ಧಿ ಬರ್ಲಿ. ಅಯ್ಯೋ ಅಪ್ಪ, ಬೇಡ ಅಪ್ಪ, ಚಿಕ್ಕಮ್ಮನ ಹೇಳ್ಕೊಂಡು ಹೋಗ್ಬೇಡ ಅಂತ ಹೇಳು ಅಪ್ಪ. ಅಮ್ಮನೂ ಇಲ್ಲ, ಈಗ ಚಿಕ್ಕಮ್ಮನೂ ಇಲ್ಲ ಅಂದ್ರೆ ನಾವು ಹೆಂಗಿರ್ಬೇಕು ಅಪ್ಪ? ನಾನು ಹೆಂಗೋ ಇರ್ತೀನಿ, ಆದ್ರೆ ಪಾಪ ಅಮ್ಮೋಗ್ ಮತ್ತೆ ಅಮ್ಮ ಹೆಂಗಿರ್ತಾರಪ್ಪ? ಅವ್ರಿಗೆ ಯಾರಪ್ಪ ಊಟ ಮಾಡಿಸ್ತಾರೆ, ಸ್ನಾನ ಮಾಡಿಸ್ತಾರೆ? ಚಿಕ್ಕಮ್ಮ ಇಲ್ಲಂದ್ರೆ ನಿಮ್ಮ ಕೈ ಮುಗಿತೀನಿ ಪೊಲೀಸಮ್ಮ. ನಮ್ಮ ಚಿಕ್ಕಮ್ಮನ ಹೇಳ್ಕೊಂಡು ಹೋಗ್ಬೇಡ್ರಿ. ಯಾಕಂದ್ರೆ ನಮ್ಮಮ್ಮ ಇನ್ನ ಸಣ್ಣಾಕಿ. ಅವ್ರನ್ನ ಹೇಳ್ಕೊಂಡು ಹೋದ್ರೆ ಅವ್ರಿಗೆಲ್ಲ ಯಾರು ನೋಡ್ಕೋತಾರೋ, ಯಾರು ಮಾಡ್ತಾರೋ? ನೋಡಮ್ಮ ಸುಂದ್ರಿ, ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಶಿಕ್ಷೆನ ಕೊಡಲೇಬೇಕು. ಯಾಕಂತಂದ್ರೆ ಒಂದ್ಸರಿ ಅವ್ರಿಗೆ ನಾವು ಶಿಕ್ಷೆ ಕೊಟ್ರೆ ಆ ತಪ್ಪನ್ನ ಅವರು ಇನ್ನೊಮ್ಮೆ ಮಾಡಂಗಿಲ್ಲ. ನಾವು ಹಿಂಗೆ ಬಿಟ್ರೆ ಅವರು ಮತ್ತು ಅದೇ ತಪ್ಪನ್ನ ಮಾಡ್ತಾರೆ. ಅದಕ್ಕಾಗಿ ನೀನು ಸುಮ್ಮನೆ ಇದ್ಬಿಡು. ನಿಮ್ಮ ತಮ್ಮನ್ನ ಹಂಗ ನಿಮ್ಮ ತಂಗಿನ ನೀನು ನೋಡ್ಕೊ. ನಿಮ್ಮ ಅಪ್ಪ ಇದ್ದಾರ, ಅವ್ರು ನೋಡ್ಕೋತಾರ. ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಯಾಕಂದ್ರೆ ನೀನು ನಾಳೆ ಬೆಳೆದು ದೊಡ್ಡವಳಾದ್ಮೇಲೆ ನ್ಯಾಯದ ಪ್ರಕಾರನ ಹೋಗಬೇಕು. ಯಾಕಂದ್ರೆ ಒಬ್ಬರಿಗೆ ನಾವು ಅನ್ಯಾಯನ ಮಾಡಬಾರ್ದು, ಅದನ್ನು ನಾವು ತಿಳಿಸ್ಕೊಡ್ಬೇಕು. ಆದ್ರೆ ನಿಮ್ಮ ಚಿಕ್ಕಮ್ಮ ನಿನಗೂ ತೊಂದರೆ ಕೊಡೋದಲ್ಲ, ನಿನಗೆ ವಿಷ ಹಾಕಕ್ಕೆ ಹೋಗಿದ್ಲು. ಅದನ್ನು ಅವಳ ಮಗ ತಿಂದಾನಂತಾಳೆ ಅಷ್ಟು ಹಾಳಾಕತ್ತಿದ್ಲು. ಇಲ್ಲ ಅಂದಿದ್ರೆ ನೀನು ಸತ್ತೋಗ್ತಿದ್ದಿ ಅಲ್ವಾ? ಈಗ ನೀನು ಬದುಕಿದಿ ಅಂತಂದ್ರೆ ಆ ದೇವರು ನಿನ್ನ ಕಾಪಾಡಿದಾನ. ಇವಾಗೇನ ಹೇಳ್ಕೊಂಡು ಹೋಗ್ಬೇಕು. ನೀನು ಸೈಡಿಗೆ ಬಾ ಅಮ್ಮ. ಅಯ್ಯೋ ಪೊಲೀಸಮ್ಮ, ನನ್ನ ಬಿಟ್ಬಿಡು ಪೊಲೀಸಮ್ಮ, ನನ್ನ ಹೇಳ್ಕೊಂಡು ಹೋಗ್ಬೇಡ, ನಿನ್ನ ಕೈ ಮುಗಿತೀನಿ ರೀ. ನೀವರ ಕಾಪಾಡ್ರಿ ಸುಂದ್ರಿ, ಕಾಪಾಡು ಸುಂದ್ರಿ ನನ್ನ. ನೋಡಮ್ಮ, ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ನೀನು ಸುಮ್ಮನೆ ಬಾಯಿ ಮುಚ್ಕೊಂಡು ಬಾ, ಇಲ್ಲಿ ನಿನ್ನ ಯಾರು ಕಾಪಾಡಂಗಿಲ್ಲ. ರೇ ಕಾಪಾಡ್ರಿ ನನ್ನ ರೇ. ಯಾಕ್ರಿ ಹಿಂಗೆ ಸುಮ್ಮ ನಿಂತೀರಿ? ನಾನು ತಪ್ಪನ್ನ ಒಪ್ಕೊಳತೀನಿ, ನನ್ನ ಕಾಪಾಡ್ರಿ, ನಿಮ್ಮ ಕೈ ಮುಗಿತೀನಿ ಸುಂದ್ರಿ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಅದಕ್ಕಾಗಿ ಹೋಗಿ ನಾನು ಪೊಲೀಸಮ್ಮನ ಕರ್ಕೊಂಬಂದಾನ. ನಿನಗೆ ಶಿಕ್ಷೆ ಆಗ್ಬೇಕು, ನಿನಗೆ ಬುದ್ಧಿ ಬರ್ಬೇಕು. ಬಾರಮ್ಮ ಬಾ. ಅಪ್ಪ ಚಿಕ್ಕಮ್ಮನ ಕಾಪಾಡಪ್ಪ, ಅಪ್ಪ ಚಿಕ್ಕಮ್ಮನ ಬಿಡಿಸಪ್ಪ. ಅಪ್ಪ ಎಲ್ಲ ಆಗಿದ್ದು ನನ್ನಿಂದಾನ. ನೀನ್ಯಾಕ ಮಾಡ್ತೀಯಾ? ನೀನ್ಯಾಕೆ ಅಳ್ತೀಯ ಸುಂದ್ರಿ? ಅಳ್ಬೇಡ ಸುಂದ್ರಿ, ನಿನ್ನನ್ನು ನೋಡ್ಕೋಕಂತ ನಾನು ಇನ್ನೊಂದು ಮದ್ವೆ ಆದ್ನಿ. ಆದ್ರೆ ನಿನ್ನ ಚಿಕ್ಕಮ್ಮ ಹಿಂಗ ನಿನಗ ರಾಕ್ಷಸಿ ಅಂತ ಸಿಗ್ತಾಳಂತ ನಾನು ಅನ್ಕೊಂಡಿರ್ಲಿಲ್ಲ. ನಿನ್ನನ್ನು ಕೊಲ್ಲಾಕ ಹೋಗಿದ್ಲಕ್ಕಿ. ಆಕಿನ ಕಾಪಾಡಂತ ಹೇಳ್ತಿದ್ದಿ, ಆಕಿನ ಬಿಡಿಸಂತ ಹೇಳ್ತಿದ್ದಿ. ಆದ್ರೆ ಆಕಿ ನಿನ್ನನ್ನು ಕೊಲ್ಲಾಕ ಹೋಗಿದ್ಲು. ಆಕಿಗೆ ಬುದ್ಧಿ ಬರ್ಬೇಕಂದ್ರೆ ಆಕಿ ಜೈಲಾಗಿದ್ದು ಬಂದಾಗ ಆಕಿಗೆ ಬುದ್ಧಿ ಬರ್ತೈತಿ. ನೀನು ಸಮಾಧಾನವಾಗಿ ಇರು. ಇನ್ ಮುಂದೆ ಅಮ್ಮನ್ನ ನೀನು ನೋಡ್ಕೋ, ನಾನು ನೋಡ್ಕೋತೇನೆ.